ನಮಸ್ಕಾರ. ಸಿಎಸ್ಕೆ ವಿರುದ್ಧ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ಅಪಾಯಕಾರಿ ಬೌಲರ್. ಇದನ್ನು ನೋಡಿ ನಡಗಿತು ಸಿಎಸ್ಕೆ ಪಡೆ. ಇನ್ನು ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆ ಅಪಾಯಕಾರಿ ಬೌಲರ್ ಯಾರು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಆರ್ಸಿಬಿ ತಂಡ ತನ್ನ ಮಹತ್ವದ ಆರಂಭಿಕ ಪಂದ್ಯದಲ್ಲಿ SRH ತಂಡವನ್ನು ಬಗ್ಗು ಬಿಡಿದು ಒಳ್ಳೆಯ ಶುಭಾರಂಭ ಮಾಡಿದೆ. ಈ ಮೂಲಕ IPLಗೆ ನಾನು ಸಿದ್ಧ ಎಂದು ಮತ್ತೊಮ್ಮೆ ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ ಆರ್ಸಿಬಿ ತೋರಿಸಿಕೊಟ್ರೆ, ಇತ್ತ ಆರ್ಸಿಬಿಗೆ ಎದುರಾಗಿರೋದು ಎರಡನೇ ಪಂದ್ಯದಲ್ಲಿ, ಅದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಸಿಎಸ್ಕೆ. ಏಪ್ರಿಲ್ 5ರಂದು ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಎರಡನೆಯ ಪಂದ್ಯ ಆಡಿದರೆ, ಇತ್ತ ಈ ಒಂದು ಪಂದ್ಯಕ್ಕಾಗಿ ಆರ್ಸಿಬಿ ತಂಡಕ್ಕೆ ಸ್ಟಾರ್ ಬೌಲರ್ ಒಬ್ಬರು, ಅಂದರೆ ಅಪಾಯಕಾರಿ ಬೌಲರ್ ಒಬ್ಬರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಆ ಒಂದು ಸ್ಟಾರ್ ಬೌಲರ್ ಯಾರಪ್ಪ ಅಂದರೆ ಜಾಶ್ ಹಜಲ್ವುಡ್ ಅವರು ಕಳೆದ ಬಾರಿಯ IPL ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ 12 ಇನ್ನಿಂಗ್ಸ್ನಲ್ಲಿ 22 ವಿಕೆಟ್ ಪಡೆದು ಮಿಂಚಿದರು. ಈ ಮೂಲಕ IPLನಲ್ಲಿ ಆರ್ಸಿಬಿ ಚೊಚ್ಚಲ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಒಂದು ವೇಗಿ 8.77 ಎಕಾನಮಿಯಲ್ಲಿ ಬೌಲ್ ಮಾಡಿದರು. ಅಂದರೆ ಅತಿ ಹೆಚ್ಚು ಡಾಟ್ ಬಾಲ್ ಕೂಡ ಇವರ ದಾಖಲೆಯಾಗಿತ್ತು. ಹೀಗಾಗಿ ಈ ಒಂದು ಅಪಾಯಕಾರಿ ಬೌಲರ್ ಆರ್ಸಿಬಿಗೆ ಎಂಟ್ರಿ ಕೊಟ್ಟಿದ್ದು ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂತೋಷದ ಅಲೆಯನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಆರ್ಸಿಬಿ ತಂಡಕ್ಕೆ ಮೊದಲ ಪಂದ್ಯದಲ್ಲಿ, ಅಂದರೆ SRH ವಿರುದ್ಧ ಪಂದ್ಯಕ್ಕೆ ಜಾಕೋಬ್ ಡೋಪಿ ಅವರು ಬಂದಿದ್ದರು. ಬಟ್ ಅವರು ಕೂಡ ಪ್ರಮುಖ 3 ವಿಕೆಟ್ ಪಡೆದು ಮಿಂಚಿದರೆ, ಇತ್ತ ಜಾಶ್ ಹಜಲ್ವುಡ್ ಅವರ ಅನುಪಸ್ಥಿತಿಯಲ್ಲಿ ಅದ್ಭುತವಾಗಿ ಬೌಲಿಂಗ್ ಜಾಕೋಬ್ ಡೋಪಿ ಮಾಡಿದರೆ, ಇತ್ತ ಅವರ ಒಂದು ಜಾಗಕ್ಕೆ ಮತ್ತೊಮ್ಮೆ ಈಗ ಜಾಶ್ ಹಜಲ್ವುಡ್ ಅವರನ್ನು ಕರೆತರುವ ಆರ್ಸಿಬಿ ಪ್ಲ್ಯಾನ್ ಮಾಡಿದೆ. ಬಟ್ ಹೀಗಾಗಿ ಜಾಶ್ ಹಜಲ್ವುಡ್ ಅವರು ಬಂದರೆ ಮತ್ತಷ್ಟು ಆರ್ಸಿಬಿ ಬೌಲಿಂಗ್ನಲ್ಲಿ ಆನೆ ಬಲ ತುಂಬಲಿದ್ದಾರೆ. ಅಂದರೆ ಮೊದಲ ಮ್ಯಾಚ್ನಲ್ಲಿ ಜಾಕೋಬ್ ಡೋಪಿ ಅದ್ಭುತ ಸ್ಪೆಲ್ ಮಾಡಿ 3 ವಿಕೆಟ್ ಪಡೆದಿರುವುದರಿಂದ ಹೀಗಾಗಿ ಜಾಕೋಬ್ ಡೋಪಿ ಅವರೇ ಪ್ಲೇಯಿಂಗ್ 11ಗೆ ಆಡ್ತಾರಾ ಅಥವಾ ಜಾಶ್ ಹಜಲ್ವುಡ್ ಅವರು ನೇರವಾಗಿ ತಂಡಕ್ಕೆ ಬರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಂದರೆ ಆಲ್ರೆಡಿ ಈಗ ಚಿನ್ನಸ್ವಾಮಿ ಅಂಗಳಕ್ಕೆ ಬಂದು ನೆಟ್ ಪ್ರಾಕ್ಟೀಸ್ ಕೂಡ ಜಾಶ್ ಹಜಲ್ವುಡ್ ಅವರು ಮಾಡ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಆರ್ಸಿಬಿ ಅಭಿಮಾನಿಗಳಿಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ನಿಮ್ಮ ಪ್ರಕಾರ ಜಾಕೋಬ್ ಡೋಪಿ ಅವರನ್ನು ಆಡಿಸಬೇಕಾ ಅಥವಾ ಜಾಶ್ ಹಜಲ್ವುಡ್ ಅವರನ್ನು ಆಡಿಸಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.